ನಾನಿದು ಫಸ್ಟ್ ಶೋ ನೋಡ್ತಾ ಇರೋದು. ನಾನು RCB ಮ್ಯಾಚ್ ಬಿಟ್ಬಿಟ್ಟು ಇವನಿಗೋಸ್ಕರ ನಾನು ಲಕ್ನೋಗೆ ಹೋಗಲಿಲ್ಲ. ಯಾಕಂದರೆ ನನ್ನ ಜೊತೆ ಓದಿರೋ ಹುಡುಗ ಈ ಥರ ದೊಡ್ಡ ಸ್ಕ್ರೀನಲ್ಲಿ ನೋಡೋದು ನಿಜಕ್ಕೂ ತುಂಬ ಖುಷಿಯಾಗುತ್ತೆ. ನನ್ನ ಫ್ರೆಂಡು ದುಬೈಯಲ್ಲಿದ್ದರು 20 ವರ್ಷ. ಬಟ್ ಅವ್ನು ಆ್ಯಕ್ಟಿಂಗ್ ನೋಡಿ, ಅದರಲ್ಲೂ ಇಸ್ಲಾಬಾಯಿ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ ಬಂದಿದೆ. ಅವ್ನು ರೀಲ್ಸ್ ಎಲ್ಲ ನೋಡಿ ನಾನು ತುಂಬ ಅಪ್ರಿಷಿಯೇಟ್ ಮಾಡ್ತಾ ಇದ್ದೆ. ಬಟ್ ಅವ್ನು ನನ್ನ ಹೊಗಳ್ತಾ ಇದ್ದ, ಮಗ ನೀನು ಇಂಟರ್ನ್ಯಾಷನಲ್ ಸೆಲೆಬ್ರಿಟಿ ಆಗಿಬಿಟ್ಟೆ ಅಂತ. ಬಟ್ ಇವತ್ತು ನಾನು ಪ್ರೌಡಾಗಿ ಹೇಳ್ತೀನಿ, ಅವನೊಂದು ಫಿಲಮ್ ಇಂಡಸ್ಟ್ರಿಯಲ್ಲಿ ಸೆಲೆಬ್ರಿಟಿಯಾಗಿ ಅವನ ಜೊತೆ ಎಲ್ಲರೂ ಫೋಟೋ ತೊಗೊತಾ ಇರುವಾಗ ಬರೋಕ್ಕೆ ಮುಂಚೆನೇ ನನಗೆ ತುಂಬ ಫೀಲ್ ಆಯಿತು. ನ್ಯಾಚುರಲಾಗಿ ಆ್ಯಕ್ಟ್ ಮಾಡಿದ್ದಾನೆ ಅವ್ನು. ಆಲ್ರೆಡಿ ನಾನು ಹೇಳ್ಬಿಟ್ಟಿದ್ದೀನಿ ಅವನಿಗೆ, ಈ ವಿಲ್ ಬಿ ದಿ ಬೆಸ್ಟ್ ಸೌತ್ ಇಂಡಿಯನ್ ವಿಲನ್ ಅಂತ. ಯಾಕಂದರೆ ಅವ್ನು ಆ್ಯಕ್ಟಿಂಗೆಲ್ಲ ನ್ಯಾಚುರಲಾಗಿ ಬರುತ್ತೆ, ಯಾವುದೇ ಒಂದು ಕ್ಲಾಸ್ಗೆ ಹೋಗಿಲ್ಲ, ಯಾವುದೇ ಒಂದು ಇದಕ್ಕೆ ಹೋಗಿಲ್ಲ. ಬಟ್ ನಿಜಕ್ಕೂ ಫಿಲಮು ತುಂಬ ಚೆನ್ನಾಗಿ ಬಂದಿದೆ. ಬಟ್ ಅವ್ರ ಎಂಟೈರ್ ಟೀಮ್ಗೆ ಒಳ್ಳೇದಾಗಲಿ. ಮತ್ತೊಮ್ಮೆ ಫಸ್ಟ್ ಡೇ ಸಿನಿಮಾ ನೋಡ್ತಾ ಇರೋದು ನನ್ನ ಕ್ಲಾಸ್ಮೇಟ್ ಶ್ರೀನಿವಾಸ್ ಬೈಗೋಸ್ಕರ. ನಿಜಕ್ಕೂ ಅವ್ನು ಆ್ಯಕ್ಟಿಂಗ್ ನೋಡಿ ನಾನು ಒಂಥರ ಎಮೋಷನಲ್ಲಿ ಫೀಲ್ ಆದೆ. ಬಟ್ ಅವ್ನಿಗೆ ಒಳ್ಳೇದಾಗಲಿ, ಇನ್ನೂ ಎತ್ತರಕ್ಕೆ ಅವ್ನು ಬೆಳೀಲಿ. ಫಿಲಮ್ ಇಂಡಸ್ಟ್ರಿಯಲ್ಲಿ ಎಲ್ಲ ಫಿಲಮ್ ಇಂಡಸ್ಟ್ರಿ ಅವನ್ನ ಕರೆದು ಆ್ಯಕ್ಟಿಂಗ್ ಕೊಡಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಈಗ RCB ಫ್ಯಾನ್ಸ್ ಬಗ್ಗೆ ಇಡೀ ಪ್ರಪಂಚನೇ ಹೊಗಳ್ತಾ ಇದೆ. ಅದರಲ್ಲೂ ಹೆಮ್ಮೆಯಿಂದ ಹೇಳ್ಬೇಕಂದ್ರೆ ಇಡೀ ಪ್ರಪಂಚಕ್ಕೆ ಕನ್ನಡ ಕಲಿಸ್ಕೊಟ್ಟಿರೋದು ಏಕೈಕ ವ್ಯಕ್ತಿ ಅಂದರೆ RCB ಫ್ಯಾನ್ಸ್. ಎಲ್ಲರೂ ಬಾಯಲ್ಲಿ ಈ ಸಲ ಕಪ್ ನಮ್ಮದೇ ಅಂತ ಬರ್ತಾ ಇದೆ. ನಾನು ಹೇಳ್ದಂಗೆ ಇವತ್ತು ನಮ್ಮ ಫ್ರೆಂಡ್ಗೋಸ್ಕರ ನಾನು ಲಕ್ನೋಗೆ ಹೋಗಲಿಲ್ಲ. ಸೊ ಇವತ್ತು ಚೆನ್ನಾಗಿ ಆಡ್ತಾರೆ, ಯಾಕಂದರೆ ಅವೇ ಮ್ಯಾಚಲ್ಲಿ ನಾವು ಗೆದ್ದಿದ್ದೀರಿ. ಸೊ ಅದು ಎಲ್ರಿಗೂ ಗೊತ್ತಿರಂಗೆ 18ನೇ ವರ್ಷ IPL, ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ IPL 18. ಬಟ್ ಕೋಇನ್ಸಿಡೆಂಟ್ಲಿ ಈ ವಾರಿಂದ ಸ್ವಲ್ಪ ಮ್ಯಾಚಸ್ ಚೇಂಜ್ ಆಯಿತು. ಈ ತಿಂಗಳಲ್ಲಿರೋ ಫೈನಲು ಮುಂದಿನ ತಿಂಗಳು 3ನೇ ತಾರೀಕು ಆಯಿತು. ಅದರಲ್ಲೂ ಒಂದು ಸರ್ಪ್ರೈಸ್ ಏನಂದರೆ, ನಂದು ಜೂನ್ 3ಗೆ 18ನೇ ವೆಡ್ಡಿಂಗ್ ಆ್ಯನಿವರ್ಸರಿ. ಎಲ್ಲ ಲಕ್ ಸೇರಿ ಈ ಸಲ ಕಪ್ ನಮ್ಮದೇ ಪ್ರೂವ್ ಆಗುತ್ತೆ. ಒಳ್ಳೆ ಟೀಮ್ ಇದೆ, ಬ್ಯಾಟಿಂಗ್ ಆಗಲಿ, ಬೌಲಿಂಗ್ ಆಗಲಿ, ಆಲ್ರೌಂಡರ್ ಆಗಲಿ. ನಿಜಕ್ಕೂ ಈ ವರ್ಷ ನಾವು ಪ್ರೂವ್ ಮಾಡಿ ಇಡೀ ಪ್ರಪಂಚದಲ್ಲೇ ಯಾವ ಟೀಮನ್ನು ಸೆಲೆಬ್ರೇಟ್ ಮಾಡಿರಬಾರ್ದು, ಆ ಥರ ಸೆಲೆಬ್ರೇಟ್ ನಾವು ಮಾಡ್ತೀರಿ. ಈಗರ್ಲಿ ವೇಟಿಂಗ್ ಫಾರ್ ದ ಕಪ್. ಒಳ್ಳೆಯದಾಗಲಿ. ಮತ್ತೊಮ್ಮೆ ಎಂಟೈರ್ RCB ಫ್ಯಾನ್ಸ್ ಪರವಾಗಿ ಎಂಟೈರ್ ಟೀಮ್ ಈ ಸಿನಿಮಾಗೆ ಒಳ್ಳೆಯದಾಗಲಿ. ಎಸ್ಪೆಷಲಿ ನನ್ನ ಕ್ಲಾಸ್ಮೇಟ್ ಶ್ರೀನಿವಾಸ್ ಬೈ ಇಸ್ಲಾಬಾಯಿಗೆ ಒಳ್ಳೆಯದಾಗಲಿ ಅಂತ ಈ ಮೂಲಕ ಮತ್ತೊಮ್ಮೆ ಎಲ್ಲ ಮೀಡಿಯಾದವ್ರಿಗೂ ಥ್ಯಾಂಕ್ಸ್. ಮೀಡಿಯಾದವ್ರು ಇಲ್ಲ ಅಂದರೆ ಏನೂ ನಡೆಯಲ್ಲ. ಸೊ ಜೈ ಹಿಂದ್.